ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 942ನೆಯ ನಾಮ ವ್ಯೋಮಕೇಶಿ. ವ್ಯೋಮವನ್ನೇ ಕೇಶವನ್ನಾಗಿ ಹೊಂದಿರೋಳು. ವಿಶ್ವವೇ ದೇಹವಾಗಿರುವಂತಹ ವಿರಾಟ್ ಸ್ವರೂಪಿಣಿಯಾದ ಆ ತಾಯಿಗೆ ಆಕಾಶವೇ ತಲೆಗುದು. ದಿಗ್ರೂಪದಲ್ಲಿರೋಳು ಆ ಜಗನ್ಮಾತೆ. ಕೇಶ ಶಿರಸ್ಸಿಗೆ ಅಲಂಕಾರಪ್ರಾಯವಾಗಿರುತ್ತೆ. ವಿಶಿಷ್ಟವಾದಂತಹ ಸೌಂದರ್ಯವನ್ನು ನೀಡುತ್ತೆ. ಶ್ರೀಮಾತೆಯ ನೀಳವಾದಂತಹ ಕೇಶರಾಶಿ ಭಕ್ತರ ಹೃದಯದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡಿ ಮಂಗಳವನ್ನು ಉಂಟು ಮಾಡುತ್ತೆ. ಮನುಷ್ಯನ ಸೌಂದರ್ಯಕ್ಕೆ ಕಾರಣವೂ ಆತನ ಕೇಶವಾಗಿರುತ್ತೆ. ಹಾಗೆ ಶಿರಸ್ಸಿನ ರಕ್ಷಣೆಯೂ ಸಹ ಕೇಶ ಉಂಟು ಮಾಡುತ್ತೆ. 943ನೆಯ ನಾಮ ವಿಮಾನಸ್ಥ. ವಿಮಾನದಲ್ಲಿ ಇರುವವಳು ಅಂದರೆ ಅತ್ಯಂತ ಉನ್ನತ ಸ್ಥಾನದಲ್ಲಿರೋಳು ಜಗನ್ಮಾತೆ. 7 ಅಂತಸ್ತುಗಳನ್ನುಳ್ಳಂತಹ ಸೌಧಕ್ಕೆ ವಿಮಾನ ಅಂತ ಹೆಸರು. ಭೂಃ ಭುವಃ ಸುವಃ ಮಹಃ ಜನಃ ತಪಃ ಅನ್ನುವಂತಹ 6 ಲೋಕಗಳನ್ನು ಅತಿಕ್ರಮಿಸಿ 7ನೇದಾದ ಸತ್ಯಲೋಕದಲ್ಲಿ ನೆಲೆಸಿದಾಳೆ ಆ ಜಗನ್ಮಾತೆ. ಹಾಗೆ ನಮ್ಮಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಆಜ್ಞಾಚಕ್ರಗಳ ಮೇಲಿರುವಂತಹ ಸಹಸ್ರಾರದಲ್ಲಿ ಶಾಶ್ವತವಾಗಿ ನೆಲೆಸಿರೋಳು ಆ ತಾಯಿ. ಶ್ರೀಚಕ್ರದ ಉನ್ನತ ಸ್ಥಾನದಲ್ಲಿರುವಂತಹ ಬಿಂದುವಿನಲ್ಲಿ ನೆಲೆಗೊಂಡಿದ್ದಾಳೆ ತಾಯಿ. ವೇದಗಳಲ್ಲಿ ಪ್ರತಿಪಾದ್ಯಳಾಗಿರೋಳು. ಸಮಸ್ತ ವಿದ್ಯೆಗಳಲ್ಲಿ ನೆಲೆಸಿರುವಂಥವಳು. ಪರಬ್ರಹ್ಮತ್ವದಲ್ಲೇ ಶಾಶ್ವತವಾಗಿ ನೆಲೆಗೊಂಡಿರೋಳು ಆ ಜಗನ್ಮಾತೆ. ಜಗನ್ಮಾತೆಯ ಆವಾಸ ಸ್ಥಾನವನ್ನು ನಾವು ಊಹೆ ಮಾಡೋಕ್ಕಾಗಲ್ಲ. ಊಹೆಗೂ ನಿಲುಕತ್ತದು. ಯಾಕೆಂದರೆ ಸರ್ವಾಂತರ್ಯಾಮಿಯಾಗಿ ವಿಶ್ವವ್ಯಾಪಿನಿಯಾಗಿ ವಿಶ್ವಾಕಾರಳಾಗಿದ್ದಾಳೆ. ಅತಿ ಸೂಕ್ಷ್ಮವಾಗಿ ಸಹಸ್ರಾರದಲ್ಲಿದ್ದಾಳೆ. ಅಂದರೆ ಶರೀರದಲ್ಲಿ ಉತ್ತಮಾಂಗ ಅಂದರೆ ಶಿರಸ್ಸು. ಆ ಶಿರಸ್ಸಿನಲ್ಲಿರುವಂತಹ ಸಹಸ್ರಾರದಲ್ಲಿ ಸುಧಾಸಿಂಧ ಮಧ್ಯಸ್ಥಳಾಗಿ ಆನಂದ ಸ್ವರೂಪಿಣಿಯಾಗಿದ್ದಾಳೆ ಆ ಜಗನ್ಮಾತೆ. 944ನೆಯ ನಾಮ ವಜ್ರಿಣಿ. ವಜ್ರಧಾರಿಣಿ ಆಗಿರೋಳು. ಇಂದ್ರನ ಆಯುಧ ವಜ್ರಾಯುಧ. ಪ್ರಬಲವಾದಂತಹ ಆಯುಧ ಅದು. ವಜ್ರಾಯುಧದಲ್ಲಿರುವ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಆ ಜಗನ್ಮಾತೆ. ಹಾಗೆ ವಜ್ರದ ಆಭರಣಗಳಿಂದ ಶೋಭಾಯಮಾನಳಾಗಿದ್ದಾಳೆ ತಾಯಿ. ನವರತ್ನಗಳಲ್ಲಿ ವಜ್ರನೂ ಒಂದು. ಇದು ಎಲ್ಲ ವಿಧವಾದ ರೋಗಗಳನ್ನೂ ಗುಣಪಡಿಸುತ್ತೆ. ಸಕಲ ಪಾಪಗಳನ್ನೂ ನಿವಾರಣೆ ಮಾಡುತ್ತೆ. ಶರೀರಕ್ಕೆ ಬಲವನ್ನು ನೀಡುತ್ತೆ. ಎಲ್ಲ ವಿಧವಾದಂತಹ ಸೌಖ್ಯವನ್ನು ಉಂಟು ಮಾಡುತ್ತೆ. ಇಂತಹ ವಜ್ರ ಸ್ವರೂಪಿಯಾಗಿದ್ದಾಳೆ ತಾಯಿ. ಹಾಗೆ ವಜ್ರ ಅತ್ಯಂತ ಕಠೋರವಾದದ್ದು. ವಜ್ರವನ್ನು ವಜ್ರದಿಂದ ಮಾತ್ರ ಕತ್ತರಿಸೋಕ್ಕೆ ಸಾಧ್ಯ. ಹಾಗೆ ಶ್ರೀಮಾತೆ ದುಷ್ಟರನ್ನು ಸಂಹಾರ ಮಾಡಬೇಕಾದಾಗ ವಜ್ರದಂತೆ ಕಠೋರ ಚಿತ್ತಳಾಗಿರ್ತಾಳೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತಿ ಅನ್ನೋ ಸೂಕ್ತಿಯಂತೆ ಮಹಾತ್ಮಳಾದಂತಹ ಮಾತೆ ದುಷ್ಟ ನಿಗ್ರಹ ಕಾಲದಲ್ಲಿ ವಜ್ರಕ್ಕಿಂತ ಕಠೋರ ಚಿತ್ತಳಾಗಿರ್ತಾಳೆ. ಆದರೆ ಶಿಷ್ಟ ರಕ್ಷಣೆಯ ಕಾಲದಲ್ಲಿ ಕುಸುಮಕ್ಕಿಂತಲೂ ಮೃದುವಾಗಿರ್ತಾಳೆ. ವಜ್ರ ಅತ್ಯಂತ ತೇಜಸ್ಸು, ಕಾಂತಿಯಿಂದ ಕೂಡಿರಿದೆ. ಹಾಗೆ ವಿಶಿಷ್ಟವಾದಂತಹ ತೇಜಸ್ಸು ಕಾಂತಿಗಳಿಂದ ಕಂಗೊಳಿಸ್ತಾ ಇದ್ದಾಳೆ ಆ ಜಗನ್ಮಾತೆ. ಅತ್ಯಂತ ಸೂಕ್ಷ್ಮವಾದ ವಜ್ರಿಣೀ ನಾಡಿಯಲ್ಲಿ ನೆಲೆಗೊಂಡಿರೋಳು ಸಹ ಆ ಜಗನ್ಮಾತೆನೇ. 945ನೆಯ ನಾಮ ವಾಮಕೇಶ್ವರಿ. ವಾಮಕೇಶ್ವರಿ. ವಾಮ ಅಂದರೆ ಈಶ್ವರ, ಕ ಅಂದರೆ ಬ್ರಹ್ಮ. ಈಶ್ವರಂಗೂ ಬ್ರಹ್ಮನಿಗೂ ಒಡತಿಯಾಗಿದ್ದಾಳೆ ಆ ಜಗನ್ಮಾತೆ. ವಾಮಕೇಶ್ವರ ತಂತ್ರದಲ್ಲಿ ವರ್ಣಿಸಲ್ಪಟ್ಟಿದ್ದಾಳೆ ಈ ತಾಯಿ.
ವಾಮ ಅಂದರೆ ಸೃಷ್ಟಿಸೋದು ಅನ್ನೋ ಅರ್ಥದಂತೆ ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿರುವ ದಕ್ಷ ಬ್ರಹ್ಮ ಮೊದಲಾದವ್ರಿಗೂ ಸಹ ಒಡತಿಯಾಗಿದ್ದಾಳೆ. ವಾಮ ಅಂದರೆ ಎಡಭಾಗ. ನಮ್ಮ ಶರೀರದ ಎಡಭಾಗದಲ್ಲಿರೋದು ಚಂದ್ರನಾಡಿ. ಈ ಚಂದ್ರನಾಡಿಯ ಒಡೆಯಳಾದಂತಹ ಮಾತೆ ನಮ್ಮ ಎಲ್ಲ ಕರ್ಮಗಳಿಗೆ ಯೋಗ್ಯವಾದಂತಹ ಫಲವನ್ನು ನೀಡ್ತಾಳೆ. ಹಾಗೆ ತಂತ್ರ ಮಾರ್ಗವನ್ನು ಅನುಸರಿಸೋರು ಆರಾಧಿಸುವಂತಹ ದಿವ್ಯ ಸ್ವರೂಪವನ್ನು ಹೊಂದಿರೋಳು ಈ ತಾಯಿ. ಆ ಮಾರ್ಗಾವಲಂಬಿಗಳಿಗೂ ಅನುಗ್ರಹವನ್ನು ನೀಡ್ತಾಳೆ ಈ ಜಗನ್ಮಾತೆ. ವಾಮಹಸ್ತವನ್ನು ವರದ ಹಸ್ತ ಅಂತನೂ ಬಲಹಸ್ತವನ್ನು ಅಭಯ ಹಸ್ತ ಅಂತಲೂ ಹೇಳಬಹುದು. ವರದ ಹಸ್ತ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವಂಥದ್ದು. ಸಮಸ್ತ ಜೀವಿಗಳ ಕರ್ಮಕ್ಕೆ ಅನುಸಾರವಾಗಿ ಅವರವರಿಗೆ ಸೂಕ್ತವಾದಂತಹ ಫಲವನ್ನು ಅನುಗ್ರಹಿಸೋಳು ಆ ಶ್ರೀಮಾತೆ. 946ನೆಯ ನಾಮ ಪಂಚಯಜ್ಞ ಪ್ರಿಯ. ಪಂಚಯಜ್ಞದಲ್ಲಿ ಪ್ರೀತಿಯನ್ನು ಹೊಂದಿರುವಂಥವಳು. ಯಜ್ಞ ಅಂದರೆ ವಿಷ್ಣು, ಆತ್ಮ, ಅಗ್ನಿ, ಹೀಗೆ ಅನೇಕ ಅರ್ಥಗಳಿವೆ. ಎಲ್ಲ ಕಡೆಯೂ ವ್ಯಾಪಿಸಿರೋನು ವಿಷ್ಣು, ವ್ಯಾಪನಾತ್ ವಿಷ್ಣು ಅಂತ. ಈ ರೀತಿ ವಿಷ್ಣು ಸ್ವರೂಪಿಯಾಗಿ ಎಲ್ಲೆಡೆ ವ್ಯಾಪಿಸಿರೋಳು ಸಹ ಆ ಜಗನ್ಮಾತೆ. ಎಲ್ಲರ ಆತ್ಮರೂಪಿಯಾಗಿಯೂ ಅಗ್ನಿರೂಪಳೂ ಆಗಿರೋಳು ಸಹ ಮಾತೆ. ಈ ಯಜ್ಞದ ಬಗ್ಗೆ ಗೀತೆಯಲ್ಲಿ ನಾವು ವಿಶದವಾಗಿ ಕಾಣಬಹುದು. ದ್ರವ್ಯ ಯಜ್ಞಸ್ತಪೋ ಯಜ್ಞಾಃ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಶ್ಚ ಯತಯ ಸಂಶಿತ ವ್ರತಾಃ. ಕಠೋರ ವ್ರತಗಳನ್ನು ಆಚರಣೆ ಮಾಡುವಂತಹ ಸಾಧಕರು ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ ಇವುಗಳನ್ನು ಆಚರಿಸ್ತಾರೆ. ಈ ರೀತಿಯಾದಂತಹ ಯಜ್ಞಗಳು ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧವಾಗಿದೆ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಎಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಯಾವುದೇ ರೀತಿಯ ಫಲದ ಅಪೇಕ್ಷೆನೇ ಇಲ್ಲದೆ ಕೇವಲ ಕರ್ತವ್ಯ ಭಾವನೆಯಿಂದ ಸಮಾಧಾನ ಚಿತ್ತದಿಂದ ಶಾಸ್ತ್ರವನ್ನು ಅನುಸರಿಸಿ ಮಾಡುವಂತಹ ಯಜ್ಞ ಸಾತ್ವಿಕ ಯಜ್ಞ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಫಲವನ್ನು ಏನೋ ಅಪೇಕ್ಷೆಯನ್ನು ಗುರಿ ಲಕ್ಷ್ಯದಲ್ಲಿ ಇಟ್ಕೊಂಡು ಜನರ ತೋರಿಕೆಗಾಗಿ ಮಾಡುವಂತಹ ಯಜ್ಞ ರಾಜಸ ಯಜ್ಞ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ಯಾವುದೇ ಶಾಸ್ತ್ರ ನಿಯಮವಿಲ್ಲದೆ, ಅನ್ನದಾನವಿಲ್ಲದೆ, ಮಂತ್ರೋಚ್ಚಾರಣೆ ಇಲ್ಲದೆ, ದ್ರವ್ಯದಾನ ಇಲ್ಲದೆ, ಶ್ರದ್ಧೆನೂ ಇಲ್ಲದೆ ಮಾಡುವಂತಹ ಯಜ್ಞ ತಾಮಸ ಯಜ್ಞ. ಯಜ್ಞದಲ್ಲಿ ನೆಲೆಗೊಂಡಿರೋಳು ಆ ಜಗನ್ಮಾತೆ. ಸಾತ್ವಿಕ ಯಜ್ಞಕ್ಕೆ ಒಲಿದು ಅನುಗ್ರಹಿಸೋಳಿಕೆ. ಗೃಹಸ್ಥರು ಪಂಚಮಹಾಯಜ್ಞಗಳನ್ನ ಆಚರಿಸಬೇಕು ಅಂತ ಹೇಳಲಾಗಿದೆ. ಗೃಹಸ್ಥನಾದವನು ಪ್ರತಿನಿತ್ಯವೂ ಆಚರಿಸಬೇಕಾದವು ಯಾವುದು ಅಂದರೆ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ ಸ್ಮೃತಿಗಳಲ್ಲಿ ಇದರ ಉಲ್ಲೇಖವಾಗಿದೆ. ಅಧ್ಯಾಪನ ಬ್ರಹ್ಮಯಜ್ಞ, ಹೋಮ ಇತ್ಯಾದಿ ಅಗ್ನಿ ಕಾರ್ಯಗಳು ದೇವಯಜ್ಞ, ತರ್ಪಣ ನೀಡೋದು ಪಿತೃಯಜ್ಞ, ಬಲಿ ಕಾರ್ಯ ಭೂತಯಜ್ಞ, ಅತಿಥಿ ಸತ್ಕಾರ ಮನುಷ್ಯಯಜ್ಞ. ಹಾಗೆ ಶ್ರುತಿಯಲ್ಲಿ ಹೇಳಿರುವಂತಹ 5 ಯಜ್ಞಗಳು ಯಾವುದು ಅಂದರೆ ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶು, ಸೋಮ. ಕೌಲಾಗಮಗಳ ಪ್ರಕಾರ ಕೇವಲ, ಶ್ಯಾಮಲ, ಮಿಶ್ರ, ಚಕ್ರಯುಗ್, ವೀರಸಂಗ್ರಹ ಅನ್ನೋದು ಪಂಚಯಜ್ಞಗಳಾಗಿವೆ. ಇನ್ನು ಪಂಚರಾತ್ರಾಗಮಗಳ ಪ್ರಕಾರ ಅಭಿಗಮನ ಅಂದರೆ ಗುರುವಿನ ಬಳಿ ಹೋಗಿ ಗುರುಕುಲ ವಾಸ ಮಾಡಿ ವಿದ್ಯೆಯನ್ನು ಅರ್ಜಿಸೋದು, ಭಿಕ್ಷಾ, ಅಗ್ನಿಕಾರ್ಯ, ಗಾಯತ್ರಿ ಉಪಾಸನೆ, ಸ್ವಶಾಖಾಧ್ಯಾಯ ಇವು ಪಂಚಯಜ್ಞಗಳು. ವೇದಾಂತ ಶ್ರವಣ, ಮನನ, ಪ್ರಾಣಾಯಾಮ, ಧ್ಯಾನ, ಸಮಾಧಿ ಅನ್ನುವಂಥದ್ದು ಅನುಷ್ಠಾನ ರೂಪವಾದಂತಹ ಪಂಚಯಜ್ಞಗಳು. ಈ ಪಂಚಯಜ್ಞಗಳನ್ನು ಪ್ರತಿನಿತ್ಯ ಶ್ರದ್ಧೆಯಿಂದ ಅನುಷ್ಠಾನ ಮಾಡೋದ್ರಿಂದ ಅಭ್ಯುದಯ, ನಿಶ್ರೇಯಸ್ಸು ಎರಡನ್ನು ನಾವು ಹೊಂದಬಹುದು. ಹಾಗೆ
ನವಾವರಣ ಪೂಜೆ, ಸುವಾಸಿನಿ ಪೂಜೆ, ಯುವತಿ ಪೂಜೆ, ದಂಪತಿ ಪೂಜೆ, ಕುಮಾರಿ ಪೂಜೆಗಳಲ್ಲಿ ಪ್ರೀತಿಯನ್ನು ಹೊಂದಿರೋಳು ಆ ಜಗನ್ಮಾತೆ. ಸಮಸ್ತ ಯಜ್ಞ ಸ್ವರೂಪಿಣಿಯಾಗಿ ಯಜ್ಞ ಕರ್ತೃರೂಪವಾಗಿ ತೋರಿ ಬರೋಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ. ನಾವು ಮಾಡೋ ಎಲ್ಲ ಕೃತ್ಯಗಳನ್ನು ಯಜ್ಞ ಅನ್ನುವಂತಹ ಭಾವದಿಂದ ಮಾಡಿ, ಎಲ್ಲವೂ ಭಗವತಿಗೆ ಸಮರ್ಪಣೆ ಅನ್ನೋ ಭಾವದಿಂದ ಮಾಡಿದ್ರೆ ಸಾಕು, ನಮ್ಮ ಕೃತ್ಯಗಳಲ್ಲಿ ತಾನೇ ತಾನಾಗಿ ಶ್ರದ್ಧೆ ಭಕ್ತಿ ಅವು ನೆಲೆಗೊಳ್ಳುತ್ತೆ. ಅಂತಹ ದೈನಂದಿನ ಕೃತ್ಯಗಳಿಗೆ ಸುಲಭವಾಗಿ ಒಲಿತಾಳೆ ಜಗನ್ಮಾತೆ. ಆದರೆ ಇವುಗಳಲ್ಲಿ ಯಾವುದೇ ವಂಚನೆ ಇರಬಾರ್ದು, ಕಪಟ ಇರಬಾರ್ದು, ಮೋಸವಿರಬಾರ್ದು. ನಾನು ಮಾಡ್ತಾ ಇರೋ ಸಮಸ್ತ ಕಾರ್ಯ ಆ ತಾಯಿಗೆ ಸಮರ್ಪಣೆ, ಆಕೆಯಿಂದ ಪ್ರೇರೇಪಿತರಾಗಿಯೇ ನಾವು ಈ ಕೆಲಸವನ್ನು ಮಾಡ್ತಿದ್ದೀವಿ, ನನ್ನನ್ನು ನಡೆಸೋಳು ಆಕೆ. ಫಲಾಫಲಗಳೆಲ್ಲವನ್ನು ತಾಯಿಗೆ ಸಮರ್ಪಣೆ ಮಾಡಿ, ಯಾವುದೇ ಸ್ವಾರ್ಥ ಚಿಂತನೆ ಇಲ್ಲದೆ, ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ, ನಾನು ಅನ್ನುವಂತಹ ಭಾವವನ್ನೇ ಬಿಟ್ಟು ಮಾಡುವಂತಹ ಕೃತ್ಯಗಳಿಗೆ, ಅಂತಹ ಯಜ್ಞಗಳಿಗೆ, ಯಜ್ಞರೂಪಿ ಕರ್ಮಗಳಿಗೆ ಒಲಿಯೋವಳು ಆ ಜಗನ್ಮಾತೆ. 947ನೆಯ ನಾಮ ಪಂಚಪ್ರೇತ ಮಂಚಾಧಿಶಾಯಿನಿ. ಪಂಚಪ್ರೇತಗಳ ಮಂಚದಲ್ಲಿ ಪವಡಿಸಿರುವಂಥವಳು. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರೇ ಆ ಶ್ರೀದೇವಿಯ ಮಂಚದ 4 ಕಾಲುಗಳು. ಸದಾಶಿವನೇ ಆ ಮಂಚದ ಹಲಿಗೆ. ಇದೇ ಅರ್ಥ ಪಂಚಪ್ರೇತಾಸೀನ ಅನ್ನುವಂತಹ 249ನೇ ನಾಮದಲ್ಲೂ ಸಹ ಈಗಾಗಲೇ ಹೇಳಾಗಿದೆ. ಪಂಚಪ್ರೇತಗಳು ಅಂದರೆ ಪಂಚಭೂತಗಳು. ಶ್ರೀದೇವಿ ಈಶ್ವರೀ ಸ್ವರೂಪದಿಂದ ಆ ಪಂಚಭೂತಗಳಲ್ಲೂ ನೆಲೆಸಿ ಕಾರ್ಯಪ್ರಕಾಶಳಾಗಿರ್ತಾಳೆ. ಅದೇ ಶಕ್ತಿ ಪರಬ್ರಹ್ಮ ಸ್ವರೂಪದಿಂದ ಪಂಚಭೂತಗಳಲ್ಲಿ ವ್ಯಾಪಿಸಿ ನಿರ್ಲಿಪ್ತತೆ ಹಾಗೂ ತಟಸ್ಥ ಭಾವದಿಂದಲೂ ಸಹ ಇರುತ್ತೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಇವರು ತಾವು ಸರ್ವದಾ ತಾಯಿಯನ್ನು ಕುರಿತು ಧ್ಯಾನ ಮಾಡಿರೋದರ ಯೋಗ ಬಲದಿಂದ ಶಕ್ತಿ ಭಾವವನ್ನು ಪಡೆದು ಈ ಮಂಚದ ಪಾದಗಳ ರೂಪವನ್ನು ಹೊಂದಿರ್ತಾರೆ. ಮೊದಲನೇ ಪಾದ ಜಪಾಕುಸುಮದ ಕಾಂತಿಯಿಂದ ಕೂಡಿದೆ, ಬ್ರಹ್ಮಾತ್ಮಕವಾದದ್ದಿದೆ. ಇದು ಆಗ್ನೇಯ ದಿಕ್ಕಿನಲ್ಲಿರುತ್ತೆ. ಇನ್ನು ಎರಡನೆಯ ಪಾದ ಮಹಾ ನೀಲಮಣಿಯ ಕಾಂತಿಯಿಂದ ಕಂಗೊಳಿಸ್ತಾ ಇರುತ್ತೆ, ವಿಷ್ಣುವಿನ ಅಂಶ ಇದು ಉತ್ತರ ದಿಕ್ಕಿನಲ್ಲಿರೋದು. ಇನ್ನು ಮೂರನೇ ಪಾದ ಶುದ್ಧ ಸ್ಫಟಿಕದ ಕಾಂತಿಯಿಂದ ಹೊಳಿತಾ ಇರುತ್ತೆ, ರುದ್ರಾತ್ಮಕವಾದದ್ದು. ಇದು ವಾಯವ್ಯ ದಿಕ್ಕಿನಲ್ಲಿ ಇರೋವಂಥದ್ದು. ನಾಲ್ಕನೇ ಪಾದ ಕರ್ಣಿಕಾರ ಪುಷ್ಪದಂತೆ ನಸುಗೆಂಪು ವರ್ಣದ ಕಾಂತಿಯನ್ನು ಹೊಂದಿರುತ್ತೆ, ಈಶ್ವರಾತ್ಮಕವಾದದ್ದು. ಇದು ಈಶಾನ್ಯ ದಿಕ್ಕಿನಲ್ಲಿರೋದು. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಈ 4 ಸರ್ವಾಯುಧವನ್ನು ಹಿಡಿದು ಸರ್ವಾಲಂಕಾರ ಭೂಷಿತರಾಗಿ ಆ ಮಂಚದ ಪಾದದ ರೂಪವನ್ನು ತಾಳಿ ಮೇಲೆ ಮತ್ತು ಕೆಳಗೆ ಸ್ತಂಭ ರೂಪರಾಗಿಯೂ ಮಧ್ಯದಲ್ಲಿ ಪುರುಷ ರೂಪರಾಗಿಯೂ ಇರ್ತಾರೆ. ಇವರೆಲ್ಲರೂ ಸಹ ಆ ಜಗನ್ಮಾತೆಯ ಧ್ಯಾನವನ್ನು ಮಾಡ್ತಾ ಕಣ್ಣು ಮುಚ್ಚಿಕೊಂಡು ನಿಶ್ಚಲರಾಗಿ ಇರ್ತಾರೆ. ಅದರ ಮೇಲ್ಭಾಗದಲ್ಲಿ ಬೀರಿದ ದಾಳಿಂಬೆಯ ಕಾಂತಿಯಿಂದ ಕೂಡಿರುವಂತಹ ಸದಾಶಿವ ಹಲಗೆಯ ರೂಪದಿಂದ ಅಲ್ಲಿ ನೆಲೆಸಿರ್ತಾನೆ. ಈ ಮಂಚಕ್ಕೆ ತತ್ವರೂಪಗಳಾದಂತಹ 36 ಮೆಟ್ಟಿಲುಗಳಿವೆ. ಅವು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಉಪಸ್ಥ, ಪಾಯು, ಪಾದ, ಪಾಣಿ, ವಾಕ್, ಘ್ರಾಣ, ಜಿಹ್ವೆ, ಚಕ್ಷುಸ್, ಶ್ರೋತೃ, ತ್ವಕ್, ಅಹಂಕಾರ, ಬುದ್ಧಿ, ಮನಸ್ಸು, ಪ್ರಕೃತಿ, ಪುರುಷ, ನಿಯತಿ, ಕಾಲ, ರಾಗ, ಕಲೆ, ವಿದ್ಯೆ, ಮಾಯೆ, ಶುದ್ಧ ವಿದ್ಯೆ, ಈಶ್ವರ, ಸದಾಶಿವ, ಶಕ್ತಿ, ಶಿವ. ಈ ಸೋಪಾನ ಮೆಟ್ಲು ಮಂಚದ ಪೂರ್ವ ದಿಕ್ಕಿನಲ್ಲಿ ಇದೆ. ಈ ಮಂಚದ ಮೇಲಿರುವಂತಹ ಹಂಸತೂಲಿಕಾ ತಲ್ಪದಲ್ಲಿ ಯಾವಾಗಲೂ 16 ವರ್ಷದವನಾಗಿರುವಂತಹ ಸರ್ವಾಂಗ ಸುಂದರನಾಗಿರುವಂತಹ ಸರ್ವಾಲಂಕಾರ ಭೂಷಿತನೂ ಆಗಿರುವಂತಹ ಕಾಮೇಶ್ವರ ಆಸೀನನಾಗಿರ್ತಾನೆ. ಆತನ ತೊಡೆ ಮೇಲೆ ನಿತ್ಯ ಷೋಡಶಿಯಾಗಿರುವಂತಹ ಲಾವಣ್ಯವತಿಯಾದಂತಹ ಶ್ರೀದೇವಿ
ವಿರಾಜಿಸ್ತಾ ಇದ್ದಾಳೆ. ಇಂತಹ ಅದ್ಭುತ ರೀತಿಯಲ್ಲಿ ಆ ಮಾತೆಯ ಒಂದು ಆವಾಸ ಸ್ಥಾನ, ಆಕೆ ನೆಲೆಗೊಂಡಿರುವಂತಹ ಒಂದು ಸ್ಥಳ. 948ನೆಯ ನಾಮ ಪಂಚಮಿ. ಪಂಚಮಿ ಸ್ವರೂಪಳು. ಪಂಚಭೂತಗಳಲ್ಲಿ ಆ ತಾಯಿ ನೆಲೆಸಿರುವಂತಹ ಮುಖ್ಯ ಸ್ಥಳ ಅಂದರೆ ಆಕಾಶಾಂತರ್ಗತವಾಗಿರುವಂತಹ ಕಳಾ ಸ್ವರೂಪ ಮತ್ತು ಪರಬ್ರಹ್ಮ ಸ್ವರೂಪ. ನಮ್ಮ ಹೃದಯಾಕಾಶದಲ್ಲಿಯೂ ಮಹಾಕಾಶದಲ್ಲಿಯೂ ಸೂಕ್ಷ್ಮ ರೂಪಿಣಿಯಾಗಿ ವ್ಯಾಪಿಸಿದಾಳೆ ಆ ಜಗನ್ಮಾತೆ. ಆಕಾಶೋಹ ವೈ ನಾಮರೂಪೋ ವಿನಿರ್ಹಿತಾತೆ ತದಂತರ ತದ್ಬ್ರಹ್ಮ ಖ ಮಧ್ಯೆ ಕುರುಚಾತ್ಮ ನಮಾತ್ಮ ಮಧ್ಯೆ ಚ ಖಂ ಕುರು ಸರ್ವಂ ಚ ಖಮಯಂ ಕೃತ್ವ ನ ಕಿಂಚಿದಪಿ ಚಿಂತೆಯ ಅನ್ನೋ ಶ್ರುತ್ಯಾಧಾರದಂತೆ ಆಕಾಶಾಂತರ್ಗತವಾಗಿರುವಂತಹ ಪರಬ್ರಹ್ಮನಿಗೂ ಆಕಾಶಕ್ಕೂ ಇರೋ ಭೇದ ನಮಗೆ ಗೋಚರವಾಗೋದಿಲ್ಲ. ಸಗುಣದಲ್ಲಿ ಭೂಮಿ, ಜಲ, ಅಗ್ನಿ, ವಾಯು ಈ ನಾಲ್ಕನ್ನು ಬಿಟ್ಟು ಐದನೆಯದಾದಂತಹ ಸರ್ವವ್ಯಾಪಕವಾದಂತಹ ಆಕಾಶ ಸ್ವರೂಪದಂತೆ ಇದ್ದು ಎಲ್ಲಕ್ಕೂ ಆಧಾರವಾಗಿರೋದೇ ಆ ಪರಬ್ರಹ್ಮ ಸ್ವರೂಪ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಈ ನಾಲ್ಕಕ್ಕೂ ಅತೀತವಾಗಿರುವಂತಹ ಐದನೇದು ನಿರ್ಗುಣ, ನಿರ್ಮಲ, ನಿತ್ಯ ತತ್ವ. ಈ ಸ್ವರೂಪದಲ್ಲಿದ್ದಾಳೆ ಆ ಜಗನ್ಮಾತೆ. ಹಾಗೆ ಮುಕ್ತಿಯಲ್ಲೂ ಸಹ 5 ವಿಧಗಳಿವೆ ಅಂತ ಹೇಳಲಾಗಿದೆ. ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ, ಸಾಕಾರ, ಕೈವಲ್ಯ. ಆ ಕೈವಲ್ಯವನ್ನು ಶ್ರೀಮಾತೆಯ ಸ್ವರೂಪ ಅಂತ ಪಂಚಮಿ ಅಂತ ಹೇಳಲಾಗಿದೆ. ಶ್ರೀ ಪಂಚದಶಾಕ್ಷರಿ ಮಂತ್ರವನ್ನು ಪಂಚಮೀ ವಿದ್ಯಾ ಅಂತಾರೆ. ಮಂತ್ರಸ್ವರೂಪಳಾದಂತಹ ದೇವಿಯನ್ನು ಪಂಚದಶಾಕ್ಷರಿಯಲ್ಲಿ ಪಂಚಮಿ ಅಂತ ಹೇಳಲಾಗಿದೆ. ಅಷ್ಟದಿಕ್ಪಾಲಕರಲ್ಲಿ ವರುಣ 5ನೇ ದೇವತೆ. ಆತನಲ್ಲಿರುವ ಪ್ರಾಣಶಕ್ತಿಯೇ ಆ ಜಗನ್ಮಾತೆ. ಅದರಿಂದಲೂ ಈಕೆಗೆ ಪಂಚಮಿ ಅನ್ನೋಂತಹ ಹೆಸರು. ಹಾಗೆ ಷಡಾಮ್ನಾಯದಲ್ಲಿ 5ನೇದು ಪರಾಶಾಂಭವಿ ವಿದ್ಯೆ. ನವರಾತ್ರಿಯ 5ನೇ ದಿನವನ್ನು ಲಲಿತಾ ಪಂಚಮಿ ಅಥವಾ ಬಾಲಾ ಪಂಚಮಿ ಅಂತ ಕರೆಯಲಾಗುತ್ತೆ. ಈ ಎಲ್ಲ ಸ್ವರೂಪದಲ್ಲೂ ಪ್ರಕಟವಾಗಿ ಭಕ್ತರನ್ನು ಸಲಹುತ್ತಾ ಇರೋಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ. ನಾವು ಯಾವ್ಯಾವ ಸ್ವರೂಪವನ್ನು ಕಲ್ಪನೆ ಮಾಡ್ಕೋತೀವೋ, ಯಾವ್ಯಾವ ಸ್ವರೂಪ ನಮ್ಮ ಮನಸ್ಸು ಬುದ್ಧಿಗೆ ನಿಲುಕತ್ತೋ ಅದರಲ್ಲೂ ಅದರ ಆಚೆಯಲ್ಲೂ ಇರುವವಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ. ಆ ತತ್ವವನ್ನು ನಾವು ಮನಸ್ಸಿಗೆ ತಗೊಳ್ಳೋದಕ್ಕಾಗಿ, ಅದನ್ನು ಬುದ್ಧಿಯಲ್ಲಿ ದೃಢ ಮಾಡ್ಕೊಳ್ಳೋದಕ್ಕಾಗಿ ನಾವು ಕಂಡಿದ್ದು ನೋಡಿದ್ದು ಇದರಲ್ಲೂ ಇದ್ದಾಳೆ, ಇದರಲ್ಲೂ ಇದ್ದಾಳೆ, ಇದರಲ್ಲೂ ಇದ್ದಾಳೆ, ವಿಶ್ವವ್ಯಾಪಿ ಜಗನ್ಮಾತೆ. ಆಕೆ ಸ್ವರೂಪ ಇಲ್ಲೂ ಇದೆ, ಇಲ್ಲೂ ಇದೆ, ಅದು ನಮ್ಮ ಮನಸ್ಸಿಗೆ ದೃಢಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಓ ಮಾತೆ ಎಲ್ಲೆಲ್ಲೂ ಇದ್ದಾಳೆ, ಮಾತೆ ಎಲ್ಲೆಲ್ಲೂ ಇದ್ದಾಳೆ, ಏನನ್ನು ಕಾಣ್ತೀನೋ, ಏನನ್ನು ಕೇಳ್ತೀನೋ, ಏನನ್ನು ಗ್ರಹಿಸ್ತೀನೋ ಅವೆಲ್ಲವೂ ಆಕೆ. ನನ್ನಿಂದ ಗ್ರಹಿಸೋಕ್ಕಾಗದೇ ಇರೋದೇನಿದೆಯೋ, ನನ್ನಿಂದ ನೋಡೋಕ್ಕಾಗದೇ ಇರೋದೇನಿದೆಯೋ, ನನ್ನ ಭಾವನೆಗೆ ನಿಲುಕದೇ ಇರೋದೇನಿದೆಯೋ ಅದೆಲ್ಲವೂ ಆ ಜಗನ್ಮಾತೆಯೇ. ಹೀಗೆ ನಮ್ಮ ಮನಸ್ಸಿನಲ್ಲಿ ಸಮಸ್ತ ವಿಶ್ವವನ್ನು ಆಳ್ತಾ ಇರೋಳು ಆ ಜಗನ್ಮಾತೆ ಒಬ್ಬಳೇ ಅನ್ನೋ ಭಾವವನ್ನು ತುಂಬ್ಕೋತಾ ಹೋದಾಗ ಆಕೆಯ ಅಪಾರ ಶಕ್ತಿಯ, ಆಕೆಯ ಮಹಿಮೆಯ, ಆಕೆಯ ಶ್ರೇಷ್ಠತ್ವದ ಅರಿವು ನಮ್ಗೆ ಆಗ್ತಾ ಹೋಗುತ್ತೆ. ಆಗ ನಾವು ವಿನೀತರಾಗಿ ಆಕೆಗೆ ತಲೆ ಬಾಗ್ತೀವಿ. ತಾಯಿ ನೀನೇ ನನ್ನ ರಕ್ಷಕಿ ಅಂತ ಶರಣಾಗ್ತೀವಿ. ಇಂತಹ ಶರಣಾದಾಗಲೇ ಜೀವಿ ಈ ರೀತಿ ಶರಣಾದಾಗಲೇ ಆ ಮಾತೆಯ ಸಂಪೂರ್ಣ ಅನುಗ್ರಹ ದೊರಕೋದಕ್ಕೆ ಸಾಧ್ಯ. ಹಾಗೆ ಮಾತೆಯ ಅನುಗ್ರಹವನ್ನು ಪಡೆಯೋದಕ್ಕಾಗಿ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಮುಂದೆ ಸಾಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.